ಮೇಡಮ್ ಇವತ್ತು ಪ್ರೊಟೆಸ್ಟ್ ಬಗ್ಗೆ ಹೈಕೋರ್ಟ್ ಇವತ್ತಿನ ಇಡೀ ವಿಚಾರಣೆ ಏನು ನಡೀತು, ಕೋರ್ಟ್ ಏನು ಹೇಳ್ತು ಹೇಳಿ. ಸೊ ಇವತ್ತು ವಿಚಾರಣೆಗೆ ಒಂದು ಈಗ ತಾನೇ ಮುಗೀತು. KSRTC ಸ್ಟ್ರೈಕ್ ಯೂನಿಯನ್ ಬಗ್ಗೆ ವಿಚಾರಣೆ ನಡೆಸ್ತು ಕೋರ್ಟು. ಇಲ್ಲಿ ವಿಚಾರಣೆಯಲ್ಲಿ ಏನು ಮಾಡಿದ್ರು ಅಂದರೆ ಯೂನಿಯನ್ಗೆ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು. ಪ್ಲಸ್ ಆಲ್ಸೋ ಗೌರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಸೇಯಿಂಗ್ ಇಲ್ಲ ಸ್ಟ್ರೈಕು ಇನ್ನೂ ನಡೀತಾ ಇದೆ, ಏನೋ 3-4 ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಹೇಳಕ್ಕೆ ಅದೊಂದು 3-4 ಜನ ಅಂತ ಹೇಳಿದ್ರು. 97% BMTC ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನು ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ವಿ. ಅದಾದಮೇಲೆ ಕೋರ್ಟ್ ಅವಾಗ ಗರಂ ಆಯಿತು, ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟಲ್ಲಿ ಇದು ಮಾಡಿಲ್ವಾ ಏನು ಅಂತ. ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯಿತು ದಟ್ ಇಲ್ಲ ಎಸೆನ್ಷಿಯಲ್ ಸರ್ವಿಸಸ್ಸಲ್ಲಿದ್ದಾಗ ಸ್ಟ್ರೈಕ್ ಅಂತ ಮಾಡೋಕ್ಕಾಗಲ್ಲ ಅಂಡರ್ ದ ಪ್ರಾವಿಷನ್ಸು. ಆವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲೀಗಲ್ ಸ್ಟ್ರೈಕ್ ಅಂತ. ಅದಕ್ಕೊಂದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ಯಾಂಡ್, ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್. ಸೊ ಕೋರ್ಟ್ ಆ್ಯಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನಕ್ಕೆ ಅರೆಸ್ಟ್ ಮಾಡ್ತಿಲ್ಲ, ಹಾಗಂದರೆ ಇಫ್ ಇಟ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್ ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್ ಯು ಆರ್ ಸಪೋಸ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ಈ ಸ್ಟ್ರೈಕ್ ನಡೆಸಬಾರ್ದು, ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು. ಪ್ಲಸ್ ಆಲ್ಸೋ ಯೂನಿಯನ್ನು ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ ಏನೋ 5 ಯೂನಿಯನ್ಗಳು ಜೊತೆಗೆ ಮಾಡಿರೋದು. ಸೊ ದೇರ್ಫೋರ್ ವಿ ಹ್ಯಾವ್ ಸರ್ವ್ಡ್ ಇಟ್ ಆನ್ ದ ಜಾಯಿಂಟ್ ಆ್ಯಕ್ಷನ್ ಕಮಿಟಿ. ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟು ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗೋಕ್ಕೆ ನೋಡಿದ್ರು, ಗೊತ್ತಾಗಲಿಲ್ಲ, ಅದು ಮಾಡಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್. ಅವ್ರಿಗೆಲ್ಲ ಗೊತ್ತಿತ್ತು, ಬರೀ ಏನೋ ಮರೆಮಾಚಕ್ಕೆ ನಮ್ಗೆ ಗೊತ್ತಾಗಲಿಲ್ಲ, ನಮ್ಗೆ 7 ಗಂಟೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಹೊರತು ಬಟ್ ಎಲ್ಲರಿಗೂ ಗೊತ್ತಿತ್ತು. ಆದರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ. ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡೋಕ್ಕಾಯಿತು. ಆಮೇಲೆ ಬೆಳಗಾಮಲ್ಲಂತೂ ಅಲ್ಲೂ ಜಾಸ್ತಿ ಇದಾಯಿತು. ಮೈಸೂರಿಂದ ನಂಗೆ ಫೋಟೋಸ್ ಬಂತು, ಏನು KSRTC ಬಸ್ಸಸ್ಸೇ ಅಲ್ಲಿರೋ ಲೋಕಲ್ ಬಸ್ಸಸ್ಸೇ ನಡೆಸ್ತಾ ಇಲ್ಲ ಅಂತ. ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ, ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ. ಪ್ಲಸ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗು ನಾಡಿದ್ದಿದೆ. ಸೊ ಅವತ್ತು ತನಕ ಇವರೆಲ್ಲ ಬೇರೆ ಯೂನಿಯನ್ ಅವರು ಬಿಕಾಸ್ ದೇ ವಾಂಟೆಡ್ ಟು ಗೋ ಆನ್ ಅ ಟೆಕ್ನಿಕಲ್ ಗ್ರೌಂಡ್, ವಿ ಸೈಡ್ ಓಕೆ ವಿಲ್ ಸರ್ವ್, ಬೇರೆ ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು ಆಮೇಲೆ ಲೆಟ್ ದೆಮ್ ಕಮ್ ಆನ್ ರೆಕಾರ್ಡ್ ಅಂತ ಆಯಿತು. ಅರೆಸ್ಟ್ ಮಾಡಬಹುದು, ಅರೆಸ್ಟ್ ಮಾಡಿ ಅನ್ನುವಂಥದ್ದು ಎಸೆನ್ಷಿಯಲ್ ಆಕ್ಟ್ ಸೆಕ್ಷನ್ 9 ಅಲ್ಲಿ ಹೇಳಿದ್ರಲ್ಲ, ಅದು ಏನು ಆ್ಯಕ್ಚುಲಿ ಹೇಳಿದ್ದು? ಸೊ ಬೇಸಿಕಲಿ ಒನ್ಸ್ ಏನಾದರೂ ಈ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟ್ ಆಫ್ 2015 ಏನನ್ನುತ್ತೆ ಅಂದರೆ ಇಟ್ ಸೇಸ್ ಯಾವ್ದಾದ್ರು ಇಂಡಸ್ಟ್ರಿ, ಇಟ್ಸ್ ಐದರ್ ಪ್ರೊಕ್ಯೂರಿಂಗ್, ಟ್ರಾನ್ಸ್ಮಿಷನ್, ಎನಿ ಆಫ್ ದೀಸ್ ಇಂಡಸ್ಟ್ರೀಸಲ್ಲಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಥವಾ ಕಾರ್ಪೊರೇಷನ್ ಆಫ್ ಎನಿ ಪಬ್ಲಿಕ್ ಇಂಪಾರ್ಟೆನ್ಸ್ ಇಸ್ ಪುಟ್ ಅಂಡರ್ ದಿಸ್ ಆ್ಯಕ್ಟ್ ಅಂದರೆ ಅವರು ಎನಿ ಆಫ್ ದ ಎಂಪ್ಲಾಯೀಸ್ ದೇ ಆರ್ ನಾಟ್ ಅಲೌಡ್ ಟು ಗೋ ಆನ್ ಸ್ಟ್ರೈಕ್ ಆ್ಯಟ್ ಆಲ್. ಆ ಪ್ರಾವಿಷನಲ್ಲಿ ಒನ್ಸ್ ದಟ್ ಎಸೆನ್ಷಿಯಲ್ ಸರ್ವಿಸ್ ಅದು ಬರೀ 6 ಮಂತ್ಸ್ ಮಾತ್ರ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಈ ಸಲ ಇಂಪ್ಲಿಮೆಂಟ್ ಮಾಡಿದ್ದು 1/7 ಶುರು ಮಾಡಿಬಿಟ್ಟು ನೆಕ್ಸ್ಟ್ ಡಿಸೆಂಬರ್ ತನಕ ಮಾಡಿದ್ದೀವಿ ಅಂತ ಅವರು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇವಾಗ ಈ ಟೈಮಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಇನ್ನು ಮುಂದಾಲೋಚನೆ ಮಾಡಿದ್ರೆ ದಟ್ ಬಿಕಮ್ಸ್ ಎ ಇಲ್ಲೀಗಲ್ ಸ್ಟ್ರೈಕ್. ಇಲ್ಲೀಗಲ್ ಸ್ಟ್ರೈಕಲ್ಲಿ ಏನೋ ಅರೆಸ್ಟ್ ಮಾಡ್ಬೋದು, ದೇ ಕ್ಯಾನ್ ಟೇಕ್ ಎನಿ ಪ್ಯೂನಿಟಿವ್ ಆ್ಯಕ್ಷನ್ ಅಗೇನ್ಸ್ಟ್ ದ ಎಂಪ್ಲಾಯೀಸ್ ಆರ್ ದ ವರ್ಕರ್ಸು. ಸೊ ಸ್ಟ್ರೈಕ್ ಮೇಲೆ ಏನಾದರೂ ಇವರು ಕ್ರಮ ತಗೊಳ್ಳೋದಕ್ಕೆ ಏನಾದರೂ ಆದೇಶ ಮಾಡಿದ್ರೆ ಅಂತ? ಆದೇಶ ಅಂತ ಎಕ್ಸ್ಪ್ಲಿಸಿಟ್ಲಿ ಇಲ್ಲ, ಬಟ್ ಓರಲಿ ಹೇಳಿದ್ರು ದೆನ್ ಯು ಟೇಕ್ ವಾಟ್ ಎವರ್ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ, ಸೊ ಲೆಟ್ ದೆಮ್ ಗೋ ಹೆಡ್ ಅಂತ. ಈಗ ಬಂಧನ ಮಾಡಿ ಅರೆಸ್ಟ್ ದೆಮ್ ಅಂತ ಹೇಳಿದ್ರಲ್ಲ, ಇದು ನೆಸೆಸರಿ ಗೌರ್ಮೆಂಟ್ನ ಒಂದು ಡಿಸ್ಕ್ರಿಷನ್ ಬಿಟ್ಟಿದ್ದು ಅದು? ಹೌದು, ಇಟ್ಸ್ ಆನ್ ದಿ ಗೌರ್ಮೆಂಟ್ ದಟ್ ದೇ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಗೌರ್ಮೆಂಟ್ ಆ್ಯಕ್ಷನ್ ತೊಗೋಬೇಕು ಅಕಾರ್ಡಿಂಗ್ ಟು ಲಾ ಅಂತೀವಲ್ಲ. ಸೊ ದ ಗೌರ್ಮೆಂಟ್ ವಿಲ್ ಡೂ ವಾಟ್ ಇಟ್ ಹ್ಯಾಸ್ ಟು ಡೂ. ಇವಾಗ ಇನ್ನೂ ಸ್ಟ್ರೈಕ್ ನಡೀತಾ ಇದೆ, ನಡೆಯುತ್ತೆ ಅಂತ ಅಂದ್ಬಿಟ್ರೆ ಆವಾಗ ದೆನ್ ಗೌರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್ ಟು ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಅರೆಸ್ಟ್ ಮಾಡಲೇಬೇಕು ಅಂತಿರಲಿಲ್ಲ, ಅದು ಇಟ್ಸ್ ಆನ್ ದ ಡಿಸ್ಕ್ರಿಷನ್ ಆಫ್ ದಿ ಗೌರ್ಮೆಂಟ್. ಸೊ ಅದಕ್ಕೆ ಇಫ್ ದೇ ವಾಂಟ್ ಟು, ಈ ಸ್ಟ್ರೈಕ್ ತುಂಬ ಇಂಟೆನ್ಸಿವ್ ಆಗಿ ಹೋಗ್ತಾ ಇದೆ, ಎಲ್ಲರಿಗೂ ಡಿಸ್ರಪ್ಟ್ ಆಗ್ತಾ ಇದೆ. ಬಿಕಾಸ್ ಆಲ್ರೆಡಿ ಇವತ್ತಿನ ನ್ಯೂಸಲ್ಲಿ ಏನೇನು ಸಬ್ಮಿಟ್ ಮಾಡಬೇಕು ಅಂತಿದೆ ಅದೆಲ್ಲ ನೋಡಿದ್ರೆ, ಬಿಕಾಸ್ ನ್ಯೂಸಿಂದನೇ ನಮಗೂ ಅರ್ಧಂಬರ್ಧ ಗೊತ್ತಾಗುತ್ತೆ ಅನ್ನೋ ಇದಕ್ಕೆ ಎಜುಕೇಷನ್ ವೈಸು ಹಾಸ್ಪಿಟಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಅದು ಹಳ್ಳಿಗಳಲ್ಲಿ ಬಂಧನೆ ಆಗಿದೆ, ಎಲ್ಲ ಜನರು ಅಲ್ಲಿ ಇಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಅಂತ ಗೊತ್ತಾಗಿದ್ದು ಈ ಥರ ಏನೋ ವಿ ಕಾಂಟ್ ಹೋಲ್ಡ್ ದ ಪಬ್ಲಿಕ್ ಟು ಅ ರ್ಯಾನ್ಸಮ್. ಹೌದು KSRTC ದೊಡ್ಡದು ಸಂಘ ಇದೆ, ಬಟ್ ಯು ಕಾಂಟ್ ಹೋಲ್ಡ್ ದ ಪಬ್ಲಿಕ್ ಆನ್ ಅ ರ್ಯಾನ್ಸಮ್ ಅಂತ ವೆರಿ ಎಕ್ಸ್ಪ್ಲಿಸಿಟ್ಲಿ ಹೇಳಿ ಆಮೇಲೆ ಸ್ಟ್ರೈಕ್ ಅಂತ ಮಾಡೋದು ಇಟ್ಸ್ ಅ ವೆರಿ ಇಲೀಗಲ್ ಥಿಂಗ್ ಡ್ಯೂರಿಂಗ್ ದಿಸ್ ಟೈಮ್ ಅಂದ್ಬಿಟ್ಟು. ಸೊ ಅದ್ರ ಪ್ರಕಾರ ಕ್ರಮ ತಗೊಳ್ಳಿ ಅಂತ ಆಗಿದೆ.